ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರ ನಾಯಕರಾಗಿದ್ದಾರೆ. ಈ ಸಮಾಜದಲ್ಲಿ ಶೋಷಿತರಾಗಿದ್ದಾರೆ, ಜಾತಿ ವ್ಯವಸ್ಥೆಯಿಂದ ಶೋಷಿತರಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ. ಆ ಎಲ್ಲ ಜನರ ಪರವಾಗಿ ಅವರೆಲ್ಲರೂ ಕೂಡ ಅನ್ಯಾಯದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೇಕು ಕೆಲಸಕ್ಕೋಸ್ಕರ ಅವರು ಇಡೀ ಬದುಕನ್ನೇ ಅದಕ್ಕೋಸ್ಕರ ಮುಡುಪಾಗಿದ್ದಾರೆ. ಅವರು ಮಹಾನ್ ಮೇಧಾವಿ, ಬಹಳಷ್ಟು ಓದ್ಕೊಂಡಿದ್ರು. ಅವರು ಅವರ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ, ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರ್ಲಿಲ್ಲ, ಅಥವಾ ಅವರು ಗೌರವ ಸಂಪಾದನೆ ಮಾಡಬೇಕು ಅವರು ಓದ್ಕೊಂಡಿದ್ದು ಇಡೀ ಬದುಕು ಶೋಷಿತರ, ಅನ್ಯಾಯಕ್ಕೊಳಗಾದವರ, ಅಸ್ಪೃಶ್ಯತೆಯಿಂದ ನರಳುತ್ತಾ ಇರ್ತಕ್ಕಂಥ ಜನರಿಗೆ ವಿಮೋಚನೆಯನ್ನು ಅವರು ಹೋರಾಟ ಮಾಡಿದ್ರು. ಅದಕ್ಕೋಸ್ಕರವಾಗಿ ಅವರು ವಿದ್ಯೆಯನ್ನು ಸಂಪಾದಿಸಿದರು, ಜ್ಞಾನಾರ್ಜನೆಯನ್ನು ಮಾಡಿದರು. ಅದಕ್ಕೋಸ್ಕರ ನನಗೆ ತಿಳ್ಕೊಂಡಿರೋ ಮಟ್ಟಿಗೆ ಕೆಲವೇ ಮೇಧಾವಿಗಳಲ್ಲಿ ಅವರು ಒಬ್ಬರು ಚೂಡಿನಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಅಂತಕ್ಕಂಥದ್ದು ನಾನು ಹೇಳ್ಬೇಕಾಗ್ತದೆ. ಅವರು ಒಬ್ಬ ಮಹಾನ್ ಮಾನವತಾವಾದಿ, ಮಹಾನ್ ಮಾನವತಾವಾದಿ. ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು, ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು, ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು. ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇದ್ದಾರಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಬೇಕು, ಅಸ್ಪೃಶ್ಯತೆ ನಾಶ ಆಗಬೇಕು. ಬಹಳ ಜನ ಈಗ ಮಹಾತ್ಮ ಗಾಂಧೀಜಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓನ್ ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು, ವಿರೋಧ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರನ್ನ ಕೊಂದು ಹಾಕಿದ್ರು. ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ವಿರೋಧ ಮಾಡಿದ್ರು ಸಂವಿಧಾನವನ್ನ. ಆ ಮನುವಾದಿಗಳೇ ಇವತ್ತು ಓನ್ ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಅನುವಾದಿಗಳು. ಯಾಕಂತಂದ್ರೆ ಅವರು, ನಿಮಗೆಲ್ಲ ಗೊತ್ತಿರಬೇಕು, ಹಿಂದೂ ಮಹಾಸಭಾದವರು ಸಾವರ್ಕರ್ ಅವರು ಏನು ಬರೆದಿದ್ರು, ಆರ್ಗನೈಸರ್ ಅಥವಾ ಪತ್ರಿಕೆ ಇದೆ. ಸಂವಿಧಾನ ಜಾರಿ ತಂದ 4-5 ದಿನಗಳಲ್ಲಿ ಇದು ಬರೆದಿದ್ರು. ವಿರೋಧ ಮಾಡಿ ಬರೆದಿದ್ರು. ಈಗ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಮಾತಾಡ್ತಾರೆ. ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು. ಅಂಬೇಡ್ಕರ್ ಅವರು ಒಂದು ಪತ್ರ ಬರೆದಿದ್ದಾರೆ, ನನ್ನನ್ನು ಸೋಲಿಸಿದವರು ಸಾವರ್ಕರ್ ಮತ್ತು ಇನ್ನೊಬ್ಬ ಡಾಂಗೆ ಇವರು ನನ್ನ ಸೋಲಿಸಿದ್ರು ಅಂತ ಅವರೇ ಸ್ವತಃ ಹ್ಯಾಂಡ್ ರೈಟಿಂಗ್ ನಲ್ಲಿ ಪತ್ರ ಬರೆದಿದ್ದಾರೆ. ಅಂದಮೇಲೆ ಇವರು ಕಾಂಗ್ರೆಸ್ ಸೋಲಿಸಿದ್ರು ಅಂತ ಬರೆದಿದೆಯಾ? ಇವರು ಸ್ವಾರ್ಥಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓನ್ ಮಾಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮತ್ತೆ ಅವರ ಬದುಕಿನಲ್ಲಿ ಕೂಡ ಹೇಳಿದ್ದಾರೆ, ನಾನು ಹಿಂದುವಾಗಿ ಹುಟ್ಟಿದೆ, ಅದು ನನ್ನ ಕೈಲಿರಲಿಲ್ಲ, ಆದರೆ ಹಿಂದುವಾಗಿ ಸಾಯ್ಲಾರೆ ಅಂತ ಹೇಳಿದ್ದಾರೆ. ಹಿಂದುವಾಗಿ ಸಾಯ್ಲಾರೆ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು. ಅದಕ್ಕೋಸ್ಕರ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು, ಯಾಕೆಂದರೆ ಅವರು ರಿಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ರಿಫಾರ್ಮ್ ಆಗಲ್ಲ ಅಂತಕ್ಕಂಥದ್ದು ಅರಿವಾದ ಮೇಲೆ ಅವರಿಗೆ ಅವರು ಹಿಂದೂ ಧರ್ಮವನ್ನು ತ್ಯಜಿಸಿದರು. ಬೌದ್ಧ ಧರ್ಮವನ್ನು, ಇಲ್ಲಿ ಸಮಾನತೆ ಇದೆ,
ಮಾನವೀಯತೆ ಇದೆ ಅಂಥ ಧರ್ಮವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಸೊ ನಮ್ಮ ಸಂವಿಧಾನ ಈ ದೇಶಕ್ಕೆ ಈಗ ನೆಹರೂರವರನ್ನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು. ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವರು ಯಾರು? ನೆಹರು ಅಲ್ಲ. ವಿರೋಧ ಮಾಡೋದಾಗಿದ್ರೆ ಮಾಡ್ತಿದ್ರ? ಹಿಂದೂ ಕೋಡ್ ಬಿಲ್ ತಗೊಬಂದ್ರು. ಆಗ ನೆಹರೂರವರು ಅದನ್ನ ಪರವಾಗಿ ಇದ್ರು. ನಮ್ಮಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳು ಅವು ನೆಹರೂರವರಿಗೆ ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ. ಆದರೆ ಹಿಂದೂ ಬಿಲ್ ಕೋರ್ಟ್ನಲ್ಲಿ ಏನೇನು ಹೇಳಿದ್ರು ಅವೆಲ್ಲನೂ ಕೂಡ ನೆಹರೂರವರು ಅವರ ಅಧಿಕಾರದಲ್ಲಿ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಿಂದ ನಾನು ಅಲ್ಲಿ ಮಾತಾಡುವಾಗ ಹೇಳ್ತೀನಿ ಬೇರೆ ವಿಚಾರಗಳನ್ನೆಲ್ಲ, ಎಲ್ಲ ನಿಮಗೆ ಮೀಡಿಯಾದ ಮುಂದೆ ಎಲ್ಲನೂ ಹೇಳೋಕ್ಕಾಗಲ್ಲ. ಸೊ ಇವತ್ತು ಭಾಳ ಗೌರವದಿಂದ ಸರ್ಕಾರ, ಇಡೀ ಸರ್ಕಾರ ಗೌರವದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂತಂದರೆ ಅವರು 3 ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ: ಎಜುಕೇಷನ್, ಆರ್ಗನೈಸ್ ಅಂಡ್ ಈ 3 ಮಂತ್ರಗಳನ್ನು ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ಪ್ರಯತ್ನ ಮಾಡ್ತದೆ ಅಂತಕ್ಕಂಥ ಓಲೈಕೆ ಮಾಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿನವರು ಆರೋಪ ಮಾಡಿದ್ದಾರೆ. ನಾನು 17 ಆದ್ಮೇಲೆ ಆದ್ಮೇಲೆ ಯಾಕಂದ್ರೆ ಎಲ್ಲ ಹೇಳ್ರಿ 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತಾರೆ.